ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು, ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮುಂದಿನ ಒಂದು ರಾಶಿ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳನ್ನೇ ನಿರೀಕ್ಷಣೆ ಮಾಡಬಹುದು. ನೋಡಿ, ನವಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ ವಕ್ರಿಯಾಗಿ. ಮಾರ್ಚ್ 11ಕ್ಕೆ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಇನ್ನು ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ನಡೀತಾ ಇದೆ. ಅದು ನಿಮಗೆ ಲಾಭ ಸ್ಥಾನದಲ್ಲಿ ನಡೀತಾ ಇದೆ. ಸೊ ಲಾಭ ಸ್ಥಾನದಲ್ಲಿ ನಡೀತಾ ಇರೋದ್ರಿಂದ ಈ ತುಲಾರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ನಡೀತಾ ಇರೋದ್ರಿಂದ ಸ್ವಲ್ಪ ಲಾಭಪೂರ್ವಕವಾಗಿ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳನ್ನೇ ನಿರೀಕ್ಷಣೆ ಮಾಡಬಹುದು. ನೋಡಿ, ಏನು ನವಮ ಸ್ಥಾನದಲ್ಲಿ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಮಾರ್ಚ್ 11ನೇ ತಾರೀಕಿನ ನಂತರ. ನೋಡಿ, ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿತಕ್ಕಂಥದ್ದು, ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಈ ತರ ಕಾಲೇಜಲ್ಲೇ ಸೀಟ್ ಸಿಗ್ಬೇಕು, ಈ ತರ ಸ್ಕೂಲಲ್ಲೇ ಸೀಟ್ ಸಿಗ್ಬೇಕು, ಆ ಸೀಟ್ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಪ್ರಯಾಣಗಳನ್ನ ಮಾಡ್ತಾ ಹೋಗ್ತೀರಾ, ಸ್ವಲ್ಪ ಜಾಸ್ತಿ ಚಿಕ್ಕ ಚಿಕ್ಕ ಪ್ರವಾಸಗಳು. ಹಾಗೇನೆ ತೀರ್ಥಕ್ಷೇತ್ರಗಳ ದರ್ಶನಗಳಿಗೆ ಯಾರಾದ್ರೂ ಎದುರು ನೋಡ್ತಾ ಇದ್ರೆ ಇದು ಈ ಸಮಯ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ತೀರ್ಥಕ್ಷೇತ್ರಗಳ ದರ್ಶನವನ್ನು ಕೂಡ ನಿಮಗೆ ಮಾಡ್ಲಿಕ್ಕೆ ಸಮಯ ಇದಾಗಿರುತ್ತೆ. ಹಾಗೇನೆ ಮುಖ್ಯವಾಗಿ 5ನೇ ಮನೆಯಲ್ಲಿ ಗ್ರಹಗಳ ಸಂಚಾರ, 4 ಗ್ರಹಗಳ ಸಂಚಾರ ನಡೀತಾ ಇದೆ. ನೋಡಿ, ಬುಧ ವಕ್ರಿ, ಕುಜ ಬೇರೆ 5ನೇ ಮನೆಯಲ್ಲಿ, ನೆಕ್ಸ್ಟ್ ಆಮೇಲೆ ಸೂರ್ಯ ಮತ್ತೆ ರಾಹು, 6ನೇ ಮನೆಯಲ್ಲಿ ಶುಕ್ರ, ಅಷ್ಟಮಾಧಿಪತಿ ಮತ್ತೆ ರಾಶಿಯಾಧಿಪತಿ ಶುಕ್ರನೇ ಆಗ್ತಾರೆ. 6ನೇ ಮನೆ ಇರೋದ್ರಿಂದ ವಿಪರೀತ ರಾಜಯೋಗ ಅಂತ ತಮ್ಮನೇಲಿ ಆಗ್ತಾ ಇದ್ದಾರೆ. ಬಟ್ ವಿಪರೀತ ರಾಜಯೋಗ ಗೋಚಾರದಲ್ಲಿ ಅಪ್ಲಿಕೇಬಲ್ ಆಗಲ್ಲ. 6ನೇ ಮನೆಯಲ್ಲಿ ಗೋಚಾರದಲ್ಲಿ ಶುಕ್ರ ಬಂದಾಗ ಸ್ತ್ರೀ ಮೂಲಕ ಧನ ನಷ್ಟ, ಸ್ತ್ರೀಯರು ಕೂಡ ಶತ್ರುಗಳಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸ್ತ್ರೀಯರ ಜೊತೆ ವಾಗ್ವಾದ, ವಿವಾದಗಳನ್ನ ತಂದ್ಕೊಳ್ತಕ್ಕಂಥದ್ದು. ನೀವು ಯಾವುದೋ ಹುಡುಗಿನ ಇಷ್ಟಪಡ್ತಾ ಇರ್ತೀರಾ, ಯಾವುದೋ ಒಂದು ಪ್ರೀತಿಯಲ್ಲಿ ಇರ್ತೀರಾ, ಹುಡುಗಿನ ಇಷ್ಟಪಡ್ತಾ ಇರ್ತೀರಾ, ಆ ಹುಡುಗಿಯಿಂದ ನಿಮಗೆ ಈ ಸಮಯದಲ್ಲಿ ತಿರಸ್ಕಾರ ಮನೋಭಾವ ನಿಮಗೆ ಸಿಗ್ತಾ ಹೋಗುತ್ತೆ. ಅವ್ರು ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಇದರಿಂದ ಆ ಹುಡುಗಿ ಹತ್ರ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಜಗಳ ಆಗುತ್ತೆ, ಏನೇನೋ ತೊಂದರೆಗಳನ್ನ ನೀವು ತಗೊಂಡ್ಬರೋದಕ್ಕೆ ಆ ಒಂದು ಸಿಚುವೇಶನ್ ಬರ್ತಾ ಹೋಗುತ್ತೆ. ಪಂಚಮ ಸ್ಥಾನದಲ್ಲಿ ಬೇರೆ ಕ್ರೂರ ಗ್ರಹಗಳು, ರಾಹುವಿನ ಜೊತೆ ಸೂರ್ಯ ಕುಜನ ಒಂದು ಯುತಿ ನಡೀತಾ ಇರೋದ್ರಿಂದ ಪಂಚಮ ಸ್ಥಾನ ಅಂದ್ರೆ ಏನು? ಮೆಂಟಲಿ ಟೆನ್ಷನ್, ಕ್ರಿಯೇಟಿವಿಟಿ ಇದೆಯಾ ನಮ್ಮ ಮೈಂಡ್ ಅಲ್ಲಿ? ಕೆಲಸವನ್ನು ನೋಡಿ, ಕೆಲಸವನ್ನು ಮಾಡ್ತಾನು ಕೂಡ ಬೇರೆ ಈ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಚಿಕ್ಕ ಪುಟ್ಟ ವ್ಯಾಪಾರಗಳನ್ನ ಮಾಡ್ಕೊಂತ ಎಕ್ಸ್ಟ್ರಾ ಮನಿ ಅರ್ನ್ ಮಾಡ್ತಾ ಇರ್ತಾರೆ ಬಿಕಾಸ್ ಆಫ್ ಪಂಚಮ ಸ್ಥಾನ.
ಈ ಚಾರ್ಟೆಡ್ ಅಕೌಂಟ್ ಆಗೋದಕ್ಕೆಲ್ಲನೂ ಕೂಡ ಪಂಚಮ ಸ್ಥಾನದ ಒಂದು ಗ್ರಹನೇ ಮುಖ್ಯ. ಬುಧ ಮೇನ್ ಇಂಪಾರ್ಟೆಂಟ್. ಚಾರ್ಟೆಡ್ ಅಕೌಂಟ್ ಆಗ್ಬೇಕು ಅಂದ್ರೆ ಬುಧ ಚೆನ್ನಾಗಿರ್ಬೇಕು ಜಾತಕ ರೀತ್ಯ. ಸರ್ಜನ್ ಒಬ್ಬ ಶಸ್ತ್ರ ಚಿಕಿತ್ಸಕ ಆಗ್ಬೇಕು ಅಂದ್ರೆ, ಸರ್ಜನ್ ಆಗ್ಬೇಕು ಅಂದ್ರೆ ಕುಜ ಚೆನ್ನಾಗಿರ್ಬೇಕು. ಅಂತಹ ಪಂಚಮ ಸ್ಥಾನದಲ್ಲಿ ಈ ರಾಹು, ಸೂರ್ಯನಂತಹ ಗ್ರಹಗಳು ಮತ್ತೆ ಕುಜನಂತಹ ಗ್ರಹಗಳು ಬಂದಾಗ ಕ್ರೂರ ಬುದ್ಧಿ, ಕ್ರೂರವಾಗಿ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ತೀವಿ. ಕೆಟ್ಟ ಕೆಟ್ಟ ಆಲೋಚನೆಗಳು, ಈ ಜೂಜಾಡೋದು, ಬೆಟ್ಟಿಂಗು, ಇದೆಲ್ಲನೂ ಕೂಡ ಇದೆ. ಈ ತರ ಗ್ರಹ ಸ್ಥಿತಿ ಇದ್ದಾಗ್ಲೇನೆ ಧನ ನಷ್ಟ ಮಾಡ್ಕೊಂಡ್ಬಿಡ್ತೀವಿ. ಮತ್ತಾಮೇಲೆ ಗೊತ್ತಿಲ್ದಂಗೆ ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋದು, ಶೇರ್ ಮಾರ್ಕೆಟ್ ಅಲ್ಲಿ ಬಂಡವಾಳ ಹೂಡಿಕೆ ಮಾಡ್ಕೊಳ್ತಕ್ಕಂಥದ್ದು, ಹಣವನ್ನು ನಷ್ಟ ಮಾಡ್ಕೊಳ್ಳೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ವೈಫಲ್ಯತೆಯನ್ನು ಎದುರಿಸಬೇಕಾಗುತ್ತೆ. 6ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ಸ್ತ್ರೀಯರ ವಿಚಾರದಲ್ಲಿ ಜಾಗೃತಿಯಾಗಿರ್ಬೇಕು. ನೀವು ಕೆಲಸ ಮಾಡೋ ಪ್ಲೇಸ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಪ್ಲೇಸ್ ಆಗಿರ್ಬೋದು, ಓದ್ತಕ್ಕಂಥ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಜಾಗ ಆಗಿರ್ಬೋದು, ಯಾವುದೇ ಸ್ಥಳದಲ್ಲಿ ಸ್ತ್ರೀಯರ ಜೊತೆ ವಾಗ್ವಾದಕ್ಕೆ ಹೋಗಬೇಡಿ. ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಮಾಡಿ. ಆದರೆ ಯಾರೆಲ್ಲ ಸ್ತ್ರೀಯರು ವ್ಯಾಪಾರ ಮಾಡ್ತಾ ಇದ್ದೀರಾ, ಸ್ತ್ರೀಯರು ಏನು ವ್ಯಾಪಾರ ಮಾಡ್ತಾ ಇದ್ದೀರಾ ನೀವುಗಳು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಅಥವಾ ಬಟ್ಟೆ ವ್ಯಾಪಾರ ಆಗಿರಬಹುದು, ಮತ್ತಾಮೇಲೆ ಒಂದು ಫ್ಲವರ್ ವ್ಯಾಪಾರ ಆಗಿರ್ಬೋದು, ಸುಗಂಧ ದ್ರವ್ಯಗಳ ವ್ಯಾಪಾರ ಆಗಿರ್ಬೋದು, ಅಥವಾ ನೀವೇ ಯಾವುದೋ ಒಂದು ಕಂಪ್ನಿ ರನ್ ಮಾಡ್ತಾ ಇದ್ರೆ ಅವರಿಗೆ ಇದು ಉತ್ತಮವಾದ ಫಲಿತಾಂಶಗಳನ್ನ ಕೊಡುತ್ತೆ. ಯಾಕೆಂದ್ರೆ 6ನೇ ಮನೆಯಲ್ಲಿ ನಮಗೆ ನಾವೆಷ್ಟು ಎಫರ್ಟ್ ಆಗ್ತಾ ಇದೀವಿ ಕೆಲಸದಲ್ಲಿ, ಎಷ್ಟು ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ 6ನೇ ಮನೆ ತೋರಿಸುತ್ತೆ. ಸೊ ವಿನ್ ಆಗ್ತಾ ಇದೀವಾ ಇಲ್ವಾ, ಆ ಕೆಲಸದಲ್ಲಿ ನಾವು ವಿನ್ ಆಗ್ತೀವಾ ಇಲ್ವಾ, ಅದರಲ್ಲೆಲ್ಲ 6ನೇ ಮನೆ ತೋರಿಸೋದ್ರಿಂದ ವ್ಯಾಪಾರದಲ್ಲಿ ಯಾರೆಲ್ಲ ತೊಡಗಿಸ್ಕೊಂಡಿರ್ತೀರಾ ಸ್ತ್ರೀಯರು, ಅವ್ರಿಗೆ ಇದು ತುಂಬಾ ಸಕ್ಸಸ್ ಆಗುತ್ತೆ. ಅದೇ ಪುರುಷರು ವ್ಯಾಪಾರ ಮಾಡ್ತಾ ಇದ್ರು ಅವ್ರಿಗೂ ಸಕ್ಸಸ್ ಇರುತ್ತೆ. ಆದ್ರೆ ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಸ್ತ್ರೀಯರ ಜೊತೆ ವಾಗ್ವಾದಕ್ಕೆ ಹೋಗ್ಬೇಡಿ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಗೋಚಾರದಲ್ಲಿ 6ನೇ ಮನೆ ಶುಕ್ರ ಬಂದಾಗ ಕ್ವಾರಲ್ಸಮ್ ಅಂದ್ರೆ ವಾದ ವಿವಾದಗಳನ್ನ ತಂದುಕೊಡುತ್ತೆ ಸ್ತ್ರೀಯರ ಜೊತೆ ಅಂತ ತೋರಿಸುತ್ತೆ. ಗೋಚಾರದಲ್ಲಿ 6ನೇ ಮನೆ 7ನೇ ಮನೆಗೆ ಬಂದ್ರೂ ಶುಕ್ರ ಒಳ್ಳೆ ಫಲಿತಾಂಶ ಕೊಡಲ್ಲ. 8ನೇ ಮನೆ, 5ನೇ ಮನೆ, 4ನೇ ಮನೆ, 3ನೇ ಮನೆ ಗೋಚಾರದಲ್ಲಿ 2ನೇ ಮನೆಗೆ ಬಂದಾಗ, ಜನ್ಮರಾಶಿಗೆ ಬಂದಾಗ ಶುಕ್ರ ಒಳ್ಳೆ ಫಲಿತಾಂಶ ಕೊಡ್ತಾನೆ. 11ನೇ ಮನೆಗೆ ಬಂದಾಗ ಶುಕ್ರ ತುಂಬಾ ಒಳ್ಳೆ ಫಲಿತಾಂಶ ಕೊಡ್ತಾನೆ. 10ನೇ ಮನೆಗೆ ಬಂದಾಗ ಮತ್ತೆ ಶುಕ್ರ ಒಳ್ಳೆ ಫಲಿತಾಂಶ ಕೊಡಲ್ಲ. ಸೊ ಪಂಚಮ ಸ್ಥಾನದಲ್ಲಿ ಈ ತರ ಯುತಿ ಇರೋದ್ರಿಂದ ನೋಡಿ, ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗ್ರತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ, ಹೇಳ್ಕೊಳ್ಳೋ ಮಟ್ಟಕ್ಕೆ ಹಣ ಬರ್ತಾ ಇರುತ್ತೆ, ಗುರುಬಲ ಬರ್ತಾ ಇದೆ, ಮತ್ತೆ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆ ತಾಪತ್ರಗಳೆಲ್ಲ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ರೆ ಆಲೋಚನೆ ಮಾಡೋ ವಿಧಾನವನ್ನು ಕರೆಕ್ಟ್ ಆಗಿ ಇಟ್ಕೋಬೇಕು. ಶಾರ್ಟ್ ಟೈಮಲ್ಲಿ ಮೊನಿನ ಅರ್ನ್ ಮಾಡಬೇಕು. ಜೂಜಾಡೋದು, ಬೆಟ್ಟಿಂಗು, ಬೇಗನೆ ಹಣ ಬಂದ್ಬಿಡ್ಬೇಕು, ಆ ತರ ಚಿಂತೆ ಕೊಡುತ್ತೆ ಅಲ್ಲಿ. ರಾಹು ಅಂದ್ರೆ ಆಂಪ್ಲಿಫಿಕೇಶನ್, ಲೈಕ್ ಛಾಯಾಗ್ರಹ ಅಂತ ನಾವು ಕರಿತೀವಿ. ಅಂದ್ರೆ ಇಲ್ಲದೆ ಇರೋದನ್ನ ಮೈಂಡ್ ಅಲ್ಲಿ ಅತಿ ಆಸೆ ತುಂಬಿಬಿಡುತ್ತೆ. ಸೊ ಆ ರಾಹುವಿನ ಜೊತೆ ಬೇರೆ ಸೂರ್ಯ ಇರ್ತಕ್ಕಂಥದ್ದು, ಗ್ರಹಣ ದೋಷಕ್ಕೆ ಒಳಗಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನ. ಸೊ ಇದರಿಂದ ಬೇಗನೆ ಹಣ ಮಾಡಬೇಕು ಆ ತರ ಮೆಂಟಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಮೆಂಟಲಿ ತಗೊಂಡ್ಬರೋದಕ್ಕೆ ಹೋಗ್ಬೇಡಿ, ಇಲ್ಲ ನಷ್ಟ ಅನುಭವಿಸ್ತೀರಾ. ಹಾಗೇನೆ ಗರ್ಭಿಣಿ ಸ್ತ್ರೀಯರು ಕೂಡ ಸ್ವಲ್ಪ ಹುಷಾರಾಗಿ ಟೈಮ್ ಟು ಟೈಮ್ ಊಟ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚಿಂತೆ ಬಿಡಿ, ಟೆನ್ಷನ್ ಬಿಡಿ. ಪ್ರತಿ ಯಾರು ಗರ್ಭಿಣಿ ಸ್ತ್ರೀಯರು ಇದ್ದಾರೆ ಶಿವನ ಆರಾಧನೆಯನ್ನು ಮಾಡ್ತಾ ಇರಿ. ಪ್ರತಿ ಸೆಕೆಂಡ್ ಓಂ ನಮ ಶಿವ ಅನ್ಕೊಂತಾನೆ ಇರಿ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಈ ತರ ಸಿಚುವೇಶನ್ ಇರುತ್ತೆ. ಆಮೇಲೆ ಇನ್ಲಾಸ್ ಜೊತೆ, ಅತ್ತೆ ಜೊತೆ ವಾದ ವಿವಾದಗಳು ತಂದ್ಕೊಡ್ತಾ ಹೋಗುತ್ತೆ. ಈ ಸಮಯದಲ್ಲಿ ವಾದ ವಿವಾದಗಳು ಕೂಡ ಬರ್ತಾ ಹೋಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಲಾಭಕ್ಕೆ ತೊಂದರೆ ಇರೋದಿಲ್ಲ, ಉದ್ಯೋಗಕ್ಕೆ ತೊಂದರೆ ಇರೋದಿಲ್ಲ, ವ್ಯಾಪಾರದಲ್ಲಿ ನಿಮಗೆ ಹಣ ಬರ್ತಾ ಇರುತ್ತೆ. ಬಟ್ ಶೀಘ್ರವಾಗಿ ಹಣ ಮಾಡಬೇಕು ಆ ತರ ಹೋಗ್ಬೇಡಿ. ಪ್ರೀತಿ ಪ್ರೇಮ ಆ ತರ ಅಲ್ಲಿ ಏನಾದ್ರೂ ಸ್ತ್ರೀಯಿಂದ ಅಡೆತಡೆ ಬಂದ್ರೆ ಬಿಟ್ಬಿಡಿ, ಸುಮ್ಮನೆ ಆಗ್ಬಿಡಿ. ಕ್ರೂಯಾಲಿಟಿ ಅಂದ್ರೆ ನೆಗೆಟಿವ್ ಮೈಂಡ್ ತಗೊಂಡ್ಬಂದು ಏನೇನೋ ಆಲೋಚನೆ ಮಾಡಿ ಅವ್ರ ಜೊತೆ ವಾದ ಮಾಡೋದು ಇದೆಲ್ಲ ಮಾಡಬೇಡಿ. ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿಯರ ಆಗಿರ್ಬೋದು, ಯಾರನ್ನೇ ತಗೊಳ್ಳಿ, ಅಲ್ಲಿ ಬೇಡ ಅಂದ್ರೆ ಬೇಡ, ಅವ್ರಿಗೆ ಬಲವಂತ ಮಾಡೋದಕ್ಕೆ ಹೋಗ್ಬೇಡಿ, ಅಷ್ಟೇ ಬಿಟ್ಬಿಡಿ. ಸೊ ಈ ತರ ಇದ್ರೆ ಏನೂ ಆಗಲ್ಲ. ಇಲ್ಲ ಅಂದ್ರೆ ವಾದ ವಿವಾದಗಳು ನಡೀತಾ ಹೋಗುತ್ತೆ, ಜಗಳ ತಂದು ಕೊಡ್ತೀವಿ. ಅವ್ರ ಜೊತೆ ಮನಸ್ಪರ್ಧೆಗಳು, ನೀವು ಸರಿ ಇಲ್ಲ, ನೀನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ, ಆ ತರ ಇರುತ್ತೆ. ಈ ತುಲಾ ರಾಶಿಯವರು ತಪ್ಪದೆ ನೋಡಿ, ಪಂಚಮ ಸ್ಥಾನದ ಮೇಲೆ ಇಷ್ಟು ಗ್ರಹಗಳ ಒಂದು ಸಂಚಾರ ನಡೀತಾ ಇರೋದ್ರಿಂದ, 6ನೇ ಮೇಲೆ ಬೇರೆ ಶನಿ, ಸೊ ಈ ತರ ಇರೋದ್ರಿಂದ ಶಿವನ ಆರಾಧನೆ ಮಾಡಿ ಅಂತ ಹೇಳ್ತೇನೆ ನಾನು.
ಶಿವನ ಆರಾಧನೆ ಎಷ್ಟು ಮಾಡ್ತಿರೋ, ಓಂ ನಮಃ ಶಿವಾಯ ಎಷ್ಟು ಸಾವಿರ ಸಲ ಹೇಳ್ಕೊಂತಿರೋ ಪ್ರತಿನಿತ್ಯ, ಮಹಾಮೃತ್ಯುಂಜಯ ಮಂತ್ರವನ್ನು ಎಷ್ಟು ನೀವು ಪಠನೆ ಮಾಡ್ಕೊಂತಿರೋ, ಕೆಂಪು ಹೂಗಳಿಂದ ದೇವಿ ಆರಾಧನೆ ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೇದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.